ಲೇಖ. ತೇಜಸ್ವಿನಿ ಅವರು, ಸಾರಿ, ಮ್ಯಾನೇಜಿಂಗ್ ಎಡಿಟರ್ ತೇಜಸ್ವಿನಿ ಅವರು, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಚಿತ್ರಲೇಖ ಪತ್ರಿಕೆನ ಗುಡಿಸಿ ಗುಂಡಾಂತರ ಮಾಡ್ತೀನಿ ಅಂತ ನನ್ನ ಸೀಟಲ್ಲಿ ಕೂತು ದೌಲತ್ ನಡೆಸ್ತಿದ್ದೀರಲ್ಲ, ಎಲ್ಲಿವರೆಗೂ ಬಂತು ನಿಮ್ಮ ಹೋರಾಟ? ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಯಾಕೆ, ಏನು ಸಮಾಚಾರ? ನೀವು ಪತ್ರಿಕೆಗೆ ಬಂದಮೇಲೆ ಪತ್ರಿಕೆ ಮಿಂಚ್ತಾ ಇರ್ಬೋದಲ್ವಾ? ಸರ್ಕ್ಯುಲೇಷನ್ನು ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇರ್ಬೋದು. ನುಗ್ಗತ್ತೆ, ನೋಡ್ತಾ ಇರಿ ಮಿಸ್ಟರ್ ಅನಿರುದ್ಧ್. ಸೊ ಪತ್ರಿಕೆನ ನೀನು ಮೇಲೆತ್ಬಿಡ್ತೀಯ ಅಲ್ಲ? ಅದ್ರಲ್ಲಿ ಅನುಮಾನನೇ ಇಲ್ಲ. ಅದು ಈ ಅನಿರುದ್ಧನ್ನ ಎದುರು ಹಾಕ್ಕೊಂಡು. ನಾನು ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಿಮ್ಮಂತ 1000 ಜನನ್ ಬೇಕಾದ್ರೂ ಎದುರಿಸಬಲ್ಲೆ. ಐಸಿ, ನನ್ನಂತ 1000 ಜನ ಯಾಕೆ, ನನ್ನೊಬ್ಬನ್ನ ಎದುರಿಸು ನೋಡೋಣ. ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಅಷ್ಟೇ ಚಾಲೆಂಜ್ ಆಗಿ ನಾನು ತೊಗೊಂಡ್ಬಿಡ್ತೀನಿ. ನನ್ನ ವಿರುದ್ಧ ರಾಜಕೀಯ ಮಾಡಿ ಪಿತೂರಿ ನಡೆಸಿ ನಮ್ಮ ಅಪ್ಪನ ತಲೆ ಸೌರಿ ನನ್ನ ಸೀಟ್ ಹೊಡ್ಕೊಂಡ್ಬಿಟ್ಟೆ ಅಲ್ಲ? ಕರೆಕ್ಷನ್ ಪ್ಲೀಸ್. ತಂತ್ರಗಾರಿಕೆ ಎಲ್ಲ ನಿಮಗೆ ಬಿಟ್ಟು ವಿಷಯ. ನೀವು ಹೇಳೋ ಹಾಗೆ ನಾನು ಮಾವನ್ ತಲೆ ಸವರಿ ಅಧಿಕಾರ ಇದೆಲ್ಲ ಪಡಿಬೇಕು ಅನ್ನೋದಿದ್ರೆ ನಿಮಗೆ ಊರಲ್ಲೂ ಜಾಗ ಇರ್ತಿರ್ಲಿಲ್ಲ. ಆ ರೀತಿ ಆಟ ಆಡಿಸ್ತಿದ್ದೆ. ಮೋರವರ್ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನಾನಂತ ಗುಂಪಿಗೆ ಸೇರಿದ ಹೆಣ್ಣಲ್ಲ. ಹೇಳ್ಕೊಳಕ್ಕೇನಂತೆ, ಲಿಟ್ರಲಿ ಇವತ್ತು ನನ್ನನ್ನು ಫುಟ್ಪಾತಲ್ಲಿ ನಿಲ್ಲಿಸಿದೆಯಲ್ಲ, ಇದು ನಾನು ಮರೆಯಲ್ಲ. ಪ್ರತಿ ಕ್ಷಣ ಇದು ನನ್ನ ತಲೆಯಲ್ಲಿರುತ್ತೆ. ನನ್ನಂಥವನ್ನ ಬೀದಿಗ್ತದಲ್ಲ, ಗ್ರೇಟ್. ನೋಡ್ತಾ ಇಲ್ಲ, ನಿನ್ನನ್ನು ಇದೇ ಜಾಗದಲ್ಲಿ ಇದೇ ಫುಟ್ಪಾತಲ್ಲಿ ನಿಲ್ಲಿಸಲಿಲ್ಲ, ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ. ವೆರಿ ಗುಡ್. ತುಂಬ ಒಳ್ಳೆ ಗುರಿ ಇಟ್ಕೊಂಡಿದ್ದೀರಾ. ಬರೀ ನಿನ್ನನ್ನಷ್ಟೇ ಅಲ್ಲ, ನಿನ್ನ ಜೊತೆ ಸೇರಿ ನನಗೆ ಮೋಸ ಮಾಡಿದ್ನಲ್ಲ ನಮ್ಮಪ್ಪ, ನೀನು ನಮ್ಮಪ್ಪ ಇಬ್ರು ಇದೇ ಜಾಗದಲ್ಲಿ ಇದೇ ಫುಟ್ಪಾತಲ್ಲಿ ಇರಬೇಕು. ಹಾಗೆ ಮಾಡ್ತೀನಿ. ಇಬ್ರಿಗೂ ನನ್ನ ಕಷ್ಟ ಏನು ಅಂತ ಗೊತ್ತಾಗಬೇಕು. ಹಾಗೆ ಮಾಡ್ತೀನಿ. ನೀನು ನಮ್ಮಪ್ಪ ಇಬ್ರು ನನ್ನ ಹತ್ರ ಭಿಕ್ಷೆ ಬಿಡಬೇಕು. ಆ ಥರ ಮಾಡ್ತೀನಿ. ನೋಡ್ತಾ ಇರೋ. ಹೌ ನೈಸ್. ನಿಮ್ಮ ಕನಸುಗಳೆಲ್ಲ ತುಂಬ ದೊಡ್ಡದು. ಇದೆಲ್ಲ ಆದಷ್ಟು ಬೇಗ ಈಡೇರಲಿ. ಅಲ್ಲಿ ತನಕ ನಾನು ನಿದ್ದೆ ಮಾಡಲ್ಲ. ಸೊಸೆಯಾಗಿ ಬಂದು ಅಪ್ಪ ಮಗನ ಮಧ್ಯೆ ಡಿಫ್ರೆನ್ಸ್ ತಂದು ಇಷ್ಟೆಲ್ಲ ಆಟ ಆಡಿಸ್ತಿದೆಯಲ್ಲ, ಇದಕ್ಕೆಲ್ಲ ಬಡ್ಡಿ ಸಮೇತ ಕಕ್ಕೋದು ಬೇಡವಾ ನೀನು? ನನ್ನ ಹೆಂಡ್ತಿನೂ ಬಳಸ್ಕೊಂಡು ನನ್ನ ವಿರುದ್ಧ ಸಂಚು ಮಾಡಿ ನನ್ನನ್ನು ಫುಟ್ಪಾತಿಗೆ ತಂದ್ರಲ್ಲ, ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅನಿರುದ್ಧ್, ನೀವೀಗ ಗಾಯಗೊಂಡಿರೋ ಹುಲಿ. ಅಧಿಕಾರ ಕಳ್ಕೊಂಡು ಹತಾಶೆನಲ್ಲಿ ಏನೇನೋ ಬಡಬಡಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಬಗ್ಗೆ ನನಗೆ ಅಯ್ಯೋ ಪಾಪ ಅನ್ಸತ್ತೆ. ನಿಮ್ಮ ರೀತಿ ನೀತಿ ನೆಟ್ಟಿಗಿಟ್ಕೊಳ್ಳದೆ ನನ್ನ ಮೇಲೆ ಪ್ರತಾಪ ತೋರಿಸಿದ್ರೆ ಏನು ಬಂತು? ನೀವು ಮಾಡಿರೋ ತಪ್ಪನ್ನ ನೀವು ಒಪ್ಕೊಳ್ಳೋದೇ ಇಲ್ಲ ಅಲ್ವಾ? ತೇಜಸ್ವಿನಿ, ಸಾಕ್ಷಿ ಜೀವನದಲ್ಲಿ ಚೆಲ್ಲಾಟ ಆಡಿದ್ರಿ. ಏನಾಯ್ತು ನಿಮ್ಮ ಸ್ಥಿತಿ? ಸ್ವತಃ ನಿಮ್ಮ ಹೆಂಡ್ತಿನೇ ನಿಮ್ಮನ್ನ ಕೇರ್ ಮಾಡ್ತಿಲ್ಲ. ಅಲ್ಲಿಗೆ ಏನಾದ ಹಾಗಾಯ್ತು? ಇಷ್ಟಾದರೂ ನೀವು ಬುದ್ಧಿ ಕಲೀಲಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ. ಇಷ್ಟು ದಿನ ನೀವು ಮಾಡಿರೋ ಎಲ್ಲ ತಪ್ಪನ್ನು ಸುಮಾರು ಸರಿ ನಂಗೆ ಕ್ಷಮಿಸ್ತಾ ಬಂದಿದ್ದೀನಿ. ನೀವು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರಿ, ನಾನು ಅದನ್ನು ಸಹಿಸ್ಕೊಂಡೆ. ಆದರೂ ನಿಮಗೆ ನನ್ನ ಮೇಲೆ ದ್ವೇಷ ಹೋಗಲಿಲ್ಲ ಅಲ್ವಾ? ಬಿಡಲ್ಲ. ಇಷ್ಟೆಲ್ಲ ಆದಮೇಲೂ ಇನ್ನು ಕೊನೆ ಉಸಿರಿರೋ ತನಕ ಈ ದ್ವೇಷ ಹೀಗೆ ಇರುತ್ತೆ. ನೋಡ್ತೀನಿ ಈ ಸೀಟಲ್ಲಿ ಅದೆಷ್ಟು ದಿನ ಸವಾರಿ ಮಾಡ್ತೀಯಾ, ಅದೆಷ್ಟು ದಿನ ಈ ಪತ್ರಿಕೆ ನಡೆಸ್ತೀಯಾ ಅಂತ. ಹೌದಾ? ಮಾವ ಸೊಸೆ ಇಬ್ಬರು ಸೇರಿಕೊಂಡು ನನ್ನನ್ನು ಕಿತ್ತು ಹಾಕಿದ್ರೆ ನಾನು ಸುಮ್ಮನೆ ಇರ್ತೀನ?
ತೋರಿಸ್ತೀನಿ ನಾನೇನು ಅಂತ. ಇವತ್ತು ರಾತ್ರಿ ಕಳೆದು ಬೆಳಗಾಗಲಿ, ನೋಡ್ತಾ ಇರು ಏನಾಗುತ್ತೆ ಅಂತ. ನೀನು ನಿಮ್ಮ ಮಾವ ಇಬ್ರು ತಲೆ ಚಚ್ಕೋಬೇಕು ಅಂತ ಸ್ಥಿತಿ ತಂದಿಡ್ತೀನಿ. ಮಾಡಿ, ಅದೇನು ಮಾಡಬೇಕು ಅಂತಿದ್ದೀರೋ ಮಾಡಿ. ಮಾಡ್ತೀನಿ. ನನ್ಗೆ ಅನ್ಯಾಯ ಆದರೆ ನಾನು ಸುಮ್ಮನಿರ್ತೀನ? ನನ್ನನ್ನು ಎದುರು ಹಾಕ್ಕೊಂಡು ಯಾರೂ ಜೀವನ ಮಾಡೋಕ್ಕಾಗಲ್ಲ. ಅನಿರುದ್ಧ್, 100 ಸಾರಿ ನಾನು ನಿಮ್ಮನ್ನ ಕ್ಷಮಿಸ್ತೀನಿ, ಆದರೆ 101ನೇ ಸಾರಿ ನಾನು ತಿರುಗಿ ಬೀಳಲೇಬೇಕಾಗತ್ತೆ. ನನ್ನ ನಿಮ್ಮ ನಡುವೆ ಜಟಾಪಟಿ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ರೆ ಐ ಆಮ್ ಹೆಲ್ಪ್ಲೆಸ್. ನಿಮ್ಮ ಮನೆ ಹಾಳು ಕೆಲಸಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಗುಡ್ ಲಕ್. ಹಲೋ, ವಾಟ್? ಪೇಪರ್ ಬಂದಿಲ್ವಾ? ಆಗ್ಲೇ ಗಂಟೆ 6:30 ಆಯ್ತು. ಅಲ್ಲೂ ಬಂದಿಲ್ವಾ? ಸರಿ,
ನಾನೀಗಲೇ ವಿಚಾರಿಸ್ತೀನಿ, ಫೋನ್ ಮಾಡ್ತೀನಿ. ಹಲೋ, ಹೇಳಿ. ಪೇಪರ್ ಬಂದಿಲ್ವಾ? ಏನು ಹೇಳ್ತಿದ್ದೀರಾ? ಸರಿ, ಒಂದು ನಿಮಿಷ, ನಾನು ಕಾಲ್ ಮಾಡ್ತೀನಿ ತಾಳಿ ನಿಮಗೆ. ನನಗೂ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ ಕಡೆಗೂ ಬಂದಿಲ್ಲ ಪತ್ರಿಕೆ? ಇಲ್ಲ, ಗೊತ್ತಿಲ್ಲ ಯಾಕೆ ಹೀಗಾಯಿತು ಅಂತ. ನಾ ಚೆಕ್ ಮಾಡಿ ಹೇಳ್ತೀನಿ. ಇಲ್ಲ, ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗೂ ಕಾಲ್ಸ್ ಬರ್ತಿದೆ, ವಿಚಾರಿಸ್ಬಿಟ್ಟು ಹೇಳ್ತೀನಿ ತಾಳಿ. ಹಲೋ, ಏನ ನಿಮ್ಮ ಕಡೆಗೂ ಬಂದಿಲ್ವಾ? ಇಲ್ಲ, ಗೊತ್ತಿಲ್ಲ ನನಗೂ. ನಾ ವಿಚಾರಿಸ್ತೀನಿ. ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಹೇಳ್ತೀನಿ. ಓಕೆ. ತೇಜಸ್ವಿನಿ, ಬೆಳಗ್ಗೆಯಿಂದ ಒಂದೇ ಸಮ ಫೋನ್ ಕಾಲ್ಸ್ ಬರ್ತಿದೆಯಲ್ಲಮ್ಮ. ಯಾವ ಏರಿಯಾಗೂ ಚಿತ್ರಲೇಖಾ ಪತ್ರಿಕೆ ಹೋಗಿಲ್ಲ ಅಂತ ಏನಾಯ್ತು? ಮಾವ, ನನಗೂ ಗೊತ್ತಿಲ್ಲ ಮಾವ. ಏಜೆಂಟ್ಸ್ ಎಲ್ಲ ಒಂದೇ ಸಮ ಫೋನ್ ಮಾಡ್ತಿದ್ದಾರೆ, ಬಂಡಲ್ಸ್ ಯಾಕೆ ಕಳಿಸಿಲ್ಲ ಅಂತ. ಏನಾಗ್ತಿದೆ ಅಂತ ನನಗೂ ಗೊತ್ತಿಲ್ಲ. ಮೊದಲು ಆಫೀಸಿಗೆ ಫೋನ್ ಮಾಡಮ್ಮ. ಬೆಳಗ್ಗೆಯಿಂದ ಒಂದು ಪತ್ರಿಕೆನೂ ಮಾರ್ಕೆಟ್ಗೆ ಹೋಗಿಲ್ವಂತೆ. ಯಾಕೆ ಹೀಗಾಯ್ತು? ಸರ್, ಏನ್ರಿ ವಿನಯ್, ಏನೆಲ್ಲ ಆಟ ಆಡ್ತಿದ್ದೀರಾ? ಬೆಳಗ್ಗೆಯಿಂದ ಒಂದೇ ಸಮ ಫೋನ್ ಕಾಲ್ಸ್ ಬರ್ತಾ ಇದೆ. ಚಿತ್ರಲೇಖಾ ಪತ್ರಿಕೆ ಮಾರ್ಕೆಟ್ ಹೋಗೇ ಇಲ್ವಂತೆ, ಹೌದೇನ್ರಿ? ಹೌದು ಸರ್, ಇನ್ನೂ ಒಂದು ಪತ್ರಿಕೆನೂ ಮಾರ್ಕೆಟ್ಗೆ ಹೋಗಿಲ್ಲ ಸರ್. ಯಾಕೆ ಹೋಗಿಲ್ಲ? ಯಾವ ಕಾರಣಕ್ಕೋಸ್ಕರ ಹೋಗಿಲ್ಲ? ಏನೆಲ್ಲರೂ ಸೇರಿ ತಮಾಷೆ ಮಾಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಪತ್ರಿಕೆ ಒಂದು ದಿನ ಮಾರ್ಕೆಟ್ ಹೋಗ್ಲಿಲ್ಲ ಅಂದ್ರೆ ಏನರ್ಥ ಹೇಳಿ ವಿನಯ್? ಇಲ್ಲ ಸರ್, ಅದು ಹೇಳ್ರಿ ವಿನಯ್, ಪ್ರಿಂಟಿಂಗ್ ಸೆಕ್ಷನ್ಗೆ ಏನಾದ್ರು ಬೆಂಕಿ ಬಿದ್ದಿತ್ತಾ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ನಿದ್ದೆ ಮಾಡ್ತಾ ಇದ್ರಾ? ಇಲ್ಲ ಸರ್, ಅದು ಇನ್ನೂ ಲಕ್ಷ ಪತ್ರಿಕೆಗಳು ಪ್ರಿಂಟಿಂಗ್ ಕಾಂಪೌಂಡ್ನಲ್ಲೇ ಇತ್ತು ಸರ್. ಪ್ರಿಂಟ್ ಆಗಿರೋ ಪತ್ರಿಕೆಗಳು ಮಾರ್ಕೆಟಿಗೆ ಬರ್ದೆ ಪ್ರಿಂಟಿಂಗ್ ಸೆಕ್ಷನ್ ನಲ್ಲಿ ಏನಕ್ಕಿದೆ? ಏನಕ್ಕೆ ಮಾರ್ಕೆಟಿಗೆ ಬಂದಿಲ್ಲ? ಮೇಡಮ್, ಅದು ಪತ್ರಿಕೆ ತಲುಪೋಕೆ ಬಿಡಲಿಲ್ಲ ಮೇಡಮ್. ತಲುಪೋಕ್ ಬಿಡ್ಲಿಲ್ವಾ? ಯಾರು? ಮೇಡಮ್, ಅದು ಒಂದೇ ಒಂದು ಪತ್ರಿಕೆನೂ ಕಾಂಪೌಂಡಿಂದ ಆಚೆ ಹೋಗ್ಬಾರ್ದು ಅಂತ ಬೆದರಿಕೆ ಹಾಕಿದ್ರು ಮೇಡಮ್. ಯಾರು ಯಾರ ಕೆಲಸ ಮಾಡಿದ್ದು? ನಮ್ಮ ಪತ್ರಿಕೆ ತಡೆದಿದ್ದು ಯಾರು ಹೇಳಿ? ಮೇಡಮ್, ಅದು ಹೇಳ್ರಿ ವಿನಯ್. ಅದು ನಿಮ್ಮ ಮನೆ ಸಮಸ್ಯೆ. ನಮ್ಮನೆ ಸಮಸ್ಯೆನ ಏನ್ರಿ ಮಾತಾಡ್ತಿದ್ದೀರಿ ನೀವು? ನಾನು ಹೇಳಿದ್ದು ಪತ್ರಿಕೆ ವಿಚಾರ. ನಮ್ಮನೆ ಸಮಸ್ಯೆ ಮಾತಾಡು ಅಂತ ಯಾರು ಹೇಳಿದ್ದು ನಿಮಗೆ? ಸರ್, ನಾನು ಹೇಳಿದ್ದು ಪತ್ರಿಕೆ ವಿಚಾರನೆ ಸರ್. ಮಧ್ಯರಾತ್ರಿ 2 ಗಂಟೆಗೆ ಬಂದು ಪತ್ರಿಕೆ ಬಂಡಲ್ ಲೋಡ್ ಆಗಿದ್ದ ಲಾರಿಗಳನ್ನ ತಡೆದ್ರು ನಮ್ಮ ಹಳೆ MD ಅನಿರುದ್ಧ್ ಅವರು. ಏನು? ಅನಿರುದ್ಧ? ಹೌದು ಸರ್. ಸರ್, ಅವರೇ ಬಂದು ಎಲ್ರಿಗೂ ಧಮಕಿ ಹಾಕಿ ಪ್ರಿಂಟಿಂಗ್ ಸೆಕ್ಷನ್ಗೆ ಬೀಗ ಹಾಕಿದ್ರು ಸರ್. ಲಾರಿಗಳು ಹೇಗೆ ಆಚೆ ಹೋಗುತ್ತೆ ಸರ್? ಒಂದೇ ಒಂದು ಪತ್ರಿಕೆ ಆಚೆ ಹೋದ್ರು ತಿಥಿ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಸರ್. ಎಲ್ಲರೂ ಹೆದರ್ಕೊಂಡ್ಬಿಟ್ರು ಸರ್. ಲಾರಿಗಳು ಇನ್ನೂ ಹಾಗೆ ನಿಂತಿದೆ ಸರ್.
ಸಾರಿ ಸರ್, ರಾತ್ರಿನೇ ವಿಷಯ ತಿಳ್ಸೋಕ್ಕಾಗಲಿಲ್ಲ. ಸರಿ, ನೀನು ಹೊರಡಪ್ಪ. ಸರಿ ಸರ್. ಅನಿರುದ್ಧ, ಏನು ಮಾಡಿದೆ ನೀನು? ನನ್ನ ಶಕ್ತಿ ತೋರಿಸಿದ್ದೀನಿ, ನನ್ನ ತಾಕತ್ತು ತೋರಿಸಿದ್ದೀನಿ ರೀ. ನೋಡಿದ್ರ, ನಾನು ಮನಸ್ಸು ಮಾಡಿದ್ರೆ ನೀವು ಕಷ್ಟಪಟ್ಟು ಮಾಡಿದ ಪತ್ರಿಕೆ ಆಚೆನೆ ಬರೋದಿಲ್ಲ. ಅನಿರುದ್ಧ, ಎಸ್, ನಾನಿಲ್ದೆ ಪತ್ರಿಕೆ ಮಾಡ್ತೀರಾ? ನನ್ನನ್ನು ಮ್ಯಾನೇಜಿಂಗ್ ಎಡಿಟರ್ ಪೋಸ್ಟಿಂದ ಕಿತ್ತು ಹಾಕಿ ಪತ್ರಿಕೆ ನಡೆಸ್ತೀರಾ? ನಡೆಸಿ, ನಾನು ನೋಡ್ತೀನಿ. ಅದಕ್ಕೆ ನನ್ನ ತಾಕತ್ತೇನು ಅಂತ ತೋರಿಸೋದಕ್ಕೆ ನನ್ನ ರಾತ್ರಿ ಅಟ್ಯಾಕ್ ಮಾಡಿದ್ದು. ಇವತ್ತು ಬೆಳಿಗ್ಗೆ ಒಂದೇ ಒಂದು ಪತ್ರಿಕೆ ಮಾರ್ಕೆಟಲ್ಲಿಲ್ಲ. ನಾನು 2 ದಿನ ಹಠ ತೊಟ್ಟು ನಿಂತು ಬಿಟ್ರೆ ಚಿತ್ರಲೇಖ ಪತ್ರಿಕೆ ಉಡೀಸಾಗೋಗುತ್ತೆ. ಹಾಗೆ ರಾಸ್ಕಲ್, ಸೇರ್ ತೀರಿಸ್ಕೊಳಕ್ಕೆ ಈ ಮಟ್ಟಿಗೆ ಇಳಿತಿಯಲ್ಲೋ, ನಾಚಿಕೆ ಆಗಲ್ವ ನಿನಗೆ? ಈ ಪತ್ರಿಕೆ ನಂದು. ಹೌ ಡೇ ಯು ಸ್ಟಾಪ್ ಮೈ ಪೇಪರ್? ನನ್ನನ್ನು ಹ್ಯಾಕ್ ಕಿತ್ತಾಕಿದ್ರಿ ನೀವು? ಒಂದು ಸಿಲ್ಲಿ ರೀಸನ್ಗೆ, ನನ್ನ ಪರ್ಸನಲ್ ರೀಸನ್ಗೆ ನನ್ನನ್ನು ಕಿತ್ತು ಹಾಕಿ ಕಾರ್ ಕಿತ್ಕೊಂಡು ನನಗೆ ಅವಮಾನ ಮಾಡ್ತೀರಾ? ಈಗ 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 ಹೇಗೆ ಅವಮಾನ ಮಾಡಿದ್ದೀನಿ ನಿಮಗೆ? ಎಷ್ಟು ಕೋಟಿ ಲಾಸ್ ಆಗಿರ್ಬೋದು ಇವತ್ತು? ನನ್ನನ್ನು ಎದುರಾಕೋತೀರಾ? ಹಾಕೊಳ್ಳಿ. ಅನಿರುದ್ಧ್, ನೀವು ಇಷ್ಟು ಚೀಪ್ ಆಗಿ ನಡ್ಕೊಳ್ಬಾರ್ದಿತ್ತು. ಇದು ಮಾವ ಕಟ್ಟಿ ಬೆಳೆಸಿದ ಪತ್ರಿಕೆ. ಕೇವಲ ನಿಮ್ಮನ್ನ ಕೆಲಸದಿಂದ ಕಿತ್ತು ಹಾಕಿದ್ರು ಅನ್ನೋ ಕಾರಣಕ್ಕೆ ಈ ಮಟ್ಟಕ್ಕೆ ಸೆಟ್ ತೀರಿಸ್ಕೊಳ್ಳೋದ? ನಿಮ್ ಪತ್ರಿಕೆನ ನೀವೇ ನಿಲ್ಸೋಂಥದ್ದು. ನೀವು ಇಷ್ಟು ನೀಚ ಮಟ್ಟಕ್ಕೆ ಇಳಿಬಾರ್ದಿತ್ತು. ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ? ನೀನು ಸಂಚು ಮಾಡಿ ನನ್ನನ್ನು ಸೀಟಿಂದ ಕೆಳಗಿಳಿಸ್ತೆ, ನಾನು ಸುಮ್ಮನೆ ಇರ್ತೀನ? ನೀನೇ ಈ ಲೆವೆಲ್ಗೆ ಫೈಟ್ ಕೊಡ್ಬೇಕಾದ್ರೆ ಇನ್ನು ನಾನು ಯಾವ ರೇಂಜಿಗೆ ಫೈಟ್ ಕೊಡ್ಬೋದು? ನನ್ನ ವಿರುದ್ಧನೇ ಸಂಚ? ಈಗ ಹೇಗೆ ನಿಮ್ಮ ಪತ್ರಿಕೆಗಳು ತಣ್ಣಗೆ ಮಲಗಿವೆ. ಅನಿರುದ್ಧ, ಆ ಪತ್ರಿಕೆ ನಿನಗೆ ಅನ್ನ ಕೊಟ್ಟಿದೆ, ಅದನ್ನೇ ನಿರ್ದಾಕ್ಷಿಣ್ಯವಾಗಿ ನಿಲ್ಲಿಸ್ಬಿಟ್ಟಿಯಲ್ಲೋ. ಇದು ಸಾಮಾನ್ಯವಾದ ತಪ್ಪಲ್ಲ. ಸತ್ಯದೇವ್ ತನ್ನ ವೃತ್ತಿ ಜೀವನದಲ್ಲಿ ಇಂಥ ನೀಚತನ ನೋಡಿರ್ಲಿಲ್ಲ. ನೀನು ಪತ್ರಿಕೆನೆಲ್ಲ ನಿಲ್ಸಿದ್ದು ನನ್ನ ಉಸಿರಿನ. ಈ ಪತ್ರಿಕೆ ಜೊತೆ ನನ್ನ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ಸೇರ್ಕೊಂಡಿತ್ತು. ಆದ್ರೆ ನಿನ್ನ ಹಠದಿಂದ ಅದನ್ನು ಹಾಳು ಮಾಡ್ಬಿಟ್ಟೆಲ್ಲೋ. ನಾನು ಸುಮ್ಮನೆ ಇರಲ್ಲ. ನಾನು ಈ ಪತ್ರಿಕೆನ ನನ್ನ ತಾಯಿ ತರ ಕಾಣ್ತಿದ್ದೆ. ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ? ನನ್ನ ತಾಯಿಗೆ ಅವಮಾನ ಮಾಡಿದವ್ರು ನಾನು ಸುಮ್ಮನೆ ಬಿಡಲ್ಲ. ಮಗನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಕೈ ಕತ್ತರಿಸದೆ ಹೋದ್ರೆ ನನ್ನ ಹೆಸರು ಸತ್ಯದೇವೇ ಅಲ್ಲ. ಸತ್ಯದೇವ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಅವನ ಕಪಾಳಕ್ಕೆ ನಾನು ಬಾರಿಸ್ತೀನಿ. ನೀವು ಹೋಗಿ ಆಗಿರೋ ತಪ್ಪನ್ನ ಸರಿಪಡಿಸಿ ಮೊದಲು ಪ್ರೆಸ್ಗೆ ಹೋಗಿ. ಬರ್ತಾ ಬರ್ತಾ ಇವನ್ ಕೇಡ್ಗಾಲ ಜಾಸ್ತಿ ಆಗ್ತಿದೆ ಅನ್ಸತ್ತೆ. ನೀವು ಹೋಗಿ ಸತ್ಯದೇವ್. ನೋಡು, ನೀನ್ ದಯವಿಟ್ಟು ಸುಮ್ಮನೆ ಇರು. ತಿಪ್ಪೆ ಸಾರ್ಸಕ್ ಬರ್ಬೇಡ. ಇದು ಸತ್ಯದೇವನ ಮಾನ ಮರ್ಯಾದೆ ಪ್ರಶ್ನೆ. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ನಾನು ಸುಮ್ಮನೆ ಇರಲ್ಲ. ಇದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ. ಸತ್ಯದೇವ್ ಖಂಡಿತವಾಗೂ ಇಂಥ ದೊಡ್ಡ ಅವಮಾನನ ಸಹಿಸ್ಕೊಳ್ಳೋದಿಲ್ಲ.